ಸೊ ಸಂವಿಧಾನ ವಿರುದ್ಧ ಒಂದು ಕಾನೂನು ಮಾಡಿದ್ರೆ ಈ ಸರ್ಕಾರ ಸಂವಿಧಾನ ವಿರೋಧಿ ಅಂತ ಹೇಳಿದ್ರೆ ಮತ್ತೆ ಇನ್ನೇನು ಹೇಳಕ್ ಸಾಧ್ಯ? ಇದು ಒಂದೇ ಅಲ್ಲ, ಹಲವಾರು ಆಜ್ಞೆಗಳು ಇವತ್ತು ಸಂವಿಧಾನದ ವಿರುದ್ಧ ಇವರು ಕೆಲಸ ಮಾಡ್ತಾ ಇದ್ದಾರೆ. ಸಂವಿಧಾನ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿದೆ. ಇಂತಹ ಸರ್ಕಾರ ಮುಂದೆ ಆಳೋದಕ್ಕೆ ಯಾವುದೇ ನೈತಿಕ ಹಕ್ಕಲ್ಲ. ಇಡೀ ಸರ್ಕಾರವೇ ರಾಜೀನಾಮೆ. ಒಂದೇದು. ಎರಡನೇದಾಗಿ, ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ ಹಲವಾರು ರಾಜ್ಯಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸಂವಿಧಾನದಲ್ಲಿ ಅವಕಾಶ ಇಲ್ಲ ರಿಲಿಜಿಯಸ್ ರಿಸರ್ವೇಶನ್ ಅಂತ. ಅದಾದ್ರೂ ಕೂಡ ಇವರು ತರ್ತಾರೆ ಅಂದ್ರೆ ಅದು ಎಲ್ಲಿಲ್ಲದ ಕಾಂಟ್ರಾಕ್ಟ್ ಅಲ್ಲಿ ತರ್ತಾ ಇದ್ದಾರೆ. ಅಂದ್ರೆ ಯಾವ್ದಾದ್ರು ನಂಗೆ ತೋರಿಸ್ಬಿಡ್ರಿ ನೀವು ಸಂವಿಧಾನದಲ್ಲಿ ಕಾಂಟ್ರಾಕ್ಟ್ ಕೊಡೋದ್ರಲ್ಲಿ ರಿಸರ್ವೇಶನ್ ಇದೆ. ಸುಮ್ಮನೆ ನನ್ನ ಪ್ರಕಾರ ಅದೇನು ಟ್ರಾನ್ಸ್ಪರೆನ್ಸಿ ಆಕ್ಟ್ ಇದೆ ಅದನ್ನೇ ರದ್ದುಗೊಳಿಸೋದು ಒಳ್ಳೇದು. ಇವರು ಇಷ್ಟು ಸುಮಾರು 30-40% ರಿಸರ್ವೇಶನ್ ಕೊಟ್ರಿ, ಟ್ರಾನ್ಸ್ಪರೆನ್ಸಿಗೆ ಏನ್ ಬೇರೆ. ಅದು ಹೋಗ್ಲಿ. ರಾಹುಲ್ ಗಾಂಧಿ ಯಾವಾಗಲೂ ಸಂವಿಧಾನವನ್ನ ಹಿಡ್ಕೊಂಡು ತೋರಿಸ್ತಾ ಇರ್ತಿರು. ಇವತ್ತು ಅಂಬೇಡ್ಕರ್ ವಿಚಾರ ಏನು ಒಂದು ಧಾರ್ಮಿಕ ಮೀಸಲಾತಿ ಬಗ್ಗೆ ಏನಿದೆ ಅದರ ವಿರುದ್ಧ ಇವತ್ತು ಸರ್ಕಾರ ಅಲ್ಲಿ ಕ್ರಮ ತೆಗೆದುಕೊಂಡಿದೆ. ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಹೀಗಾಗಿ ಸಂವಿಧಾನದ ವಿರೋಧಿ ಅಷ್ಟೇ ಅಲ್ಲ, ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಕ್ಕೂ ಕೂಡ ಈ ಸರ್ಕಾರ ವಿರೋಧವಿದೆ. ಸ್ವತಂತ್ರ ಬಂದಾಗ ಕಾಂಗ್ರೆಸ್ ತಮ್ಮ ಆಡಳಿತ ಸಲುವಾಗಿ ದೇಶ ವಿಭಜಿಸಿದರು. ಶಾಬಾನು ಕೇಸ್ ಬಂದಾಗ ಕುರ್ಚಿ ಉಳಿಸಿಕೊಳ್ಳಲು ಕಾನೂನನ್ನೇ ಬದಲಾವಣೆ ಮಾಡಿದ್ರು. ಈಗ ಸಂವಿಧಾನ ಬದಲಾವಣೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ. ಇನ್ಮೇಲೆ ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನ ಹಿಡ್ಕೊಳ್ಳುವಂತ ತೋರಿಸುವಂತ ಯಾವುದೇ ನೈತಿಕ ಅಧಿಕಾರ ಕೂಡ ಇಲ್ಲ. ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕಲ್ಲ. ಈಗ ಹನಿ ಟ್ರ್ಯಾಪ್ ವಿಚಾರ ಕೂಡ ಚರ್ಚೆ ಆಗ್ತಿದೆ. ವಿಧಾನಸಭೆಯಲ್ಲಿ ಚರ್ಚೆ ಇದೆ. ಈಗ ಸುಪ್ರೀಂ ಕೋರ್ಟ್ ಬಂದಿದೆ, ಸಿಬಿಐ ತನಿಖೆ ಆಗ್ಬೇಕು. ನೋಡಿ, ಹನಿ ಟ್ರ್ಯಾಪ್ ವಿಚಾರದಲ್ಲಿ ಮತ್ತೆ ರಾಜಕಾರಣ ಪ್ರಾರಂಭ. ಯಾವ ವಿಚಾರವನ್ನ ಕೋಆಪರೇಟಿವ್ ಮಿನಿಸ್ಟರ್ ರಾಜಣ್ಣ ಅವರು ಸದನದಲ್ಲಿ ಓಪನ್ ಆಗಿ ಹೇಳಿದ್ರು, ತಮ್ದು ಅಷ್ಟೇ ಅಲ್ಲ ಸುಮಾರು 48 ಜನರಕ್ಕಿಂತ ಹೆಚ್ಚಿದೆ ಅಂತ ಹೇಳಿದ್ರು. ಇದೊಂದು ಬಹಳ ಗಂಭೀರವಾದಂತ ವಿಚಾರ. ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ಲಿ, ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ಯಾವುದು ಕೂಡ ನಡೀತಾ ಇಲ್ಲ. ಅಂದ್ರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದರಲ್ಲಿ ಮಧ್ಯಪ್ರವೇಶ ಮಾಡಿದೆ. ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಮೀಟಿಂಗಿನ ಫಲಶ್ರುತಿನೇ ಇದನ್ನು ಮುಚ್ಚಿ ಹಾಕೋ ಸಲುವಾಗಿ ಕಾಂಗ್ರೆಸ್ಸಿನ ಬುಡಕ್ಕೆ ಇದು ಬರ್ತಿದೆ ಅಂತ ಬಹಳ ಸ್ಪಷ್ಟವಾಗಿದೆ. ಹೀಗಾಗಿ ನನಗನ್ನಿಸ್ತಾ ಇದೆ ಇವತ್ತಿನ ಸ್ಟೇಟ್ಮೆಂಟು ಅದು ಇದೆಲ್ಲ ನೋಡಿದಾಗ ಇವ್ರಿಗೆ ಆರ್ಥಿಕವಾಗಿ ಈ ರಾಜ್ಯವನ್ನು ಹಾಳು ಮಾಡಿದ್ದಾರೆ, ಇವತ್ತು ನೈತಿಕವಾಗಿ ಕೂಡ ಹಾಳು ಮಾಡಿದ್ದಾರೆ. ಈಗ ಸಂವಿಧಾನ ವಿರೋಧವಾಗಿ ಕೂಡ ಇವ್ರು ನಡ್ಕೊಂಡಿದ್ದಾರೆ. ಹೀಗಾಗಿ ಈ ಸರ್ಕಾರ ಒಂದು ಜನ ವಿರೋಧಿ ಸರ್ಕಾರ. ಎಷ್ಟು ಬೇಗ ತಗೊಳ್ತದೋ ಅಷ್ಟು ಕರ್ನಾಟಕ